ದೊಡ್ಡಗುಡ್ಡದ ರಹಸ್ಯ ಭಾಗ 8 ಲೇಖಕರು ರಾಘವ್ ವಿಶ್ವಾಸಿ. ದಿನಗಳು ಉರುಳುತ್ತಾ ತಿಂಗಳು ಕಳೆದರು. ವಿಶಾಖಳ ಆತ್ಮ ನಮ್ಮನ್ನು ಏನೂ ಮಾಡಲಿಲ್ಲ. ಬಹುಶಃ ಅವಳು ದಿಗ್ಬಂಧನದ ಒಳಗಿದ್ದಾಳೆ ಎಂದು ಧನಂಜಯ ಗೌಡ ಹಾಗೂ ಪೂಜಾರಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅವಳು ಇನ್ನೆಂದೂ ಬರುವುದಿಲ್ಲ ಎಂದು ಸಂತಸಪಟ್ಟರು. ಪೂಜಾರಿ ಹಾಗೂ ಗೌಡ ಒಂದು ರಾತ್ರಿ ಜೊತೆಯಾಗಿ ಕುಳಿತು ಮಾತನಾಡುತ್ತಾ ಇದ್ದರು. ನಮ್ ಕೆಲ್ಸಕ್ಕೆ ಅವಳನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಿದ್ದೆವು. ಈಗ ಅವಳೇ ಇಲ್ಲವಾಗಿದ್ದಾಳೆ. ಹಾಗಾದ್ರೆ ನಮ್ಮ ಕೆಲಸ ಯಾರಿಂದ ಮಾಡಿಸಿಕೊಳ್ಳುವುದು ಎಂದು ಕೇಳಿದ ಪೂಜಾರಿ. ಹೌದು, ಅವಳು ನಾವು ಹೇಳಿದ ಕೆಲಸ ಮಾಡಿಕೊಳ್ಳಲು ನೇಮಿಸಿದ್ದವಳು. ನನಗೆ ತಿರುಗಿ ಬಿದ್ದರೆ ಸುಮ್ಮನೆ ಬಿಡುತ್ತಿನ, ಅದಕ್ಕೆ ಅವಳ ಕಥೆ ಮುಗಿಸಿದ್ದು ಎಂದ ಗೌಡ. ಹಾಗಾದ್ರೆ ನಿಮ್ಮ ಕನಸು ಕನಸಾಗಿಯೇ ಉಳಿಯುತ್ತದೆ ಅನ್ನಿ ಎಂದ ಪೂಜಾರಿ. ಹಾಗಾಗುವುದಕ್ಕೆ ನಾನು ಬಿಡಲ್ಲ. ದೊಡ್ಡ ಕೆರೆಯ ನೀರನ್ನೆಲ್ಲ ಒಂದು ರಾತ್ರಿಯ ಮಟ್ಟಿಗಾದರೂ ಖಾಲಿ ಮಾಡಿ ಆ ಕಲ್ಯಾಣಿಯಲ್ಲಿ ಏನಿದೆ ಅನ್ನೋದನ್ನ ನಾನು ನೋಡಬೇಕು. ನಮ್ಮ ತಾತ ಮುತ್ತಾತಂದಿರ ಕೈನಲ್ಲಿ ಆಗದೇ ಇರೋದನ್ನ ನಾನು ಸಾಧಿಸುತ್ತೇನೆ ಎಂದ ಗೌಡ. ಗೌಡ್ರೆ, ಪದೇ ಪದೇ ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ನೀವು ಹೇಳುವ ಹಾಗೆ ನಿಜಕ್ಕೂ ನಿಮ್ಮ ವಂಶಸ್ಥರು ಆ ಕಲ್ಯಾಣಿ ಕಟ್ಟಿಸಿದ್ದು ನಿಜವೇ ಕೇಳಿದ ಪೂಜಾರಿ. ಒಂದಲ್ಲ 2 ಕಲ್ಯಾಣಿ ಕಟ್ಟಿಸಿದ್ದು. ಅದಕ್ಕೆ ಚಿನ್ನದ ಬಾಗಿಲು ಕೂಡ ಇತ್ತಂತೆ. ಇದನ್ನ ನಮ್ಮಪ್ಪ ನನಗೆ ಹೇಳಿದ್ದೆ. ಅದನ್ನು ಅವರಪ್ಪ ಅವನಿಗೆ ಹೇಳಿದ್ದರಂತೆ. ಇದು ತಲೆಮಾರುಗಳಿಂದ ತಿಳಿದಿರುವ ವಿಷಯ. ಅದರಲ್ಲಿ ಅಂತಹ ಮಹತ್ವದ್ದು ಏನಿದೆ ಅನ್ನೋದು ಗುಟ್ಟಾಗಿ ಉಳಿದು ಹೋಯಿತು ಎಂದ ಗೌಡ. ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಾನು ನನಗೆ ಬುದ್ಧಿ ತಿಳಿದಾಗಿನಿಂದ ದೊಡ್ಡ ಕೆರೆ ಬತ್ತಿದ್ದೇ ನೋಡಿಲ್ಲ. ಅಲ್ಲೇನೋ ವಿಶೇಷತೆ ಇದೆ ಅನ್ನೋದು ನಿಜವಾಗಿದ್ರೆ ಆ ಜಾಗದಲ್ಲಿ ಕೆರೆಯನ್ನು ಏಕೆ ಕಟ್ಟಿಸಬೇಕಿತ್ತು ಕೇಳಿದ ಪೂಜಾರಿ. ಯಾರಿಗೆ ಗೊತ್ತು, ಅಲ್ಲಿರುವ ವಸ್ತು ಯಾರಿಗೂ ಸಿಗಬಾರದು ಅಂತಲೇ ಆ ಜಾಗದಲ್ಲಿ ದೊಡ್ಡದಾದ ಕೆರೆಯನ್ನು ಕಟ್ಟಿಸಿದ್ದಾರೆ. ಸುತ್ತಮುತ್ತ 50 ಹಳ್ಳಿಗಳಿಗೆ ಇದೇ ಕೆರೆಯ ನೀರು ಹೋಗುತ್ತೆ. ಈ ಕೆರೆ ಎಂದಿಗೂ ಬತ್ತದ ಕೆರೆ ಎನ್ನುವ ಹೆಸರು ಕೂಡ ಇದೆ. ಎಂತಹ ಭೀಕರ ಬರಗಾಲ ಇಲ್ಲಿಯವರೆಗೂ ಬಂದಿಲ್ಲವಂತೆ. ಆ ಕಲ್ಯಾಣಿಯನ್ನು ನೋಡಿರುವ ಒಬ್ಬನೇ ಒಬ್ಬ ಇಲ್ಲಿಯವರೆಗೂ ಉಳಿದಿಲ್ಲ ಎಂದ ಗೌಡ. ಹೌದು, ಅದು ನನಗೂ ತಿಳಿದಿರುವ ವಿಷಯವೇ. ಅದಕ್ಕೆ ತಾನೇ ವಿಶಾಖಳನ್ನು ಮನವೊಲಿಸಿ ನಿಮ್ಮ ಕೆಲಸ ಮಾಡಿಕೊಳ್ಳಲು ಮುಂದಾಗಿದ್ದು. ಆ ಕಲ್ಯಾಣಿಯನ್ನು ಕಾಯಲು 150 ಅಡಿಯ ಘಟಸರ್ಪ ನೀರಿನ ಒಳಗೆ ಇದೆ ಎನ್ನುವ ಮಾತು ಕೂಡ ಚಾಲ್ತಿಯಲ್ಲಿರುವ ಕಾರಣ ಆ ನೀರಿನ ಆಳಕ್ಕೆ ಹೋಗಲು ಜನ ಹೆದರುತ್ತಾರೆ ಎಂದ ಪೂಜಾರಿ. ಅವಳನ್ನು ದೊಡ್ಡ ಮಂತ್ರಗಾರತಿಯನ್ನಾಗಿ ಮಾಡಿ ಅವಳ ಮೂಲಕ ನನ್ನ ಕೆಲಸ ಮಾಡಿಸಿಕೊಳ್ಳಲು ಮುಂದಾದೆ. ಕೇವಲ 1 ರಾತ್ರಿಯ ಮಟ್ಟಿಗೆ ಆ ಕೆರೆಯ ನೀರನ್ನು ಮಾಯ ಮಾಡಿ ಆ ಕಲ್ಯಾಣಿಯ ಬಾಗಿಲು ತೆರೆದು ಒಳಗೆ ಏನಿದೆ ಅಂತ ನಾನು ನೋಡಬೇಕು ಎಂದ ಗೌಡ ಗುಂಡಿನ ನಶೆಯಲ್ಲಿ ತೇಲುತ್ತಲೇ ಇದ್ದ. ಗೌಡ್ರೆ, ಇವತ್ತಿಗೆ ಸಾಕು, ಇನ್ನೊಮ್ಮೆ ನೋಡುವ. ಈಗ ಮನೆವರೆಗೂ ಬಿಡ್ತೀನಿ ಬನ್ನಿ ಎಂದ ಪೂಜಾರಿ. ಆದರೂ ಪೂಜಾರಿ, ನೀನು ಏನೇ ಪೂಜಾ ಪುನಸ್ಕಾರ ಮಾಡಿದ್ರೂ ಆ ರಂಗನಾಥ ನಿನಗೆ ಒಲಿಯಲಿಲ್ಲ. ಹಾಗೆ ದೊಡ್ಡ ಗುಡ್ಡದ ಭೂತಪ್ಪನಿಗೆ ನಾನು ಎಷ್ಟೆಲ್ಲ ಪ್ರಾಣಿ ಬಲಿ ಕೊಟ್ಟೆ. ಆದರೂ ಅವನು ಕಣ್ಣು ಬಿಡಲಿಲ್ಲ. ನನ್ನಾಸೆ ಹೀಗೆಯೇ ಕೊನೆಯಾಗುತ್ತದೇನೋ ಅನ್ನೋ ಕೊರಗು ದಿನಾ ಕಾಡ್ತಾ ಇದೆ ಎನ್ನುತ್ತಲೇ ಹೆಂಡದ ಬಾಟಲಿಯನ್ನು ಬಿಟ್ಟು ಮೇಲೆದ್ದ ಗೌಡ. ನಿಲ್ಲಲು ತ್ರಾಣ ಸಾಲದೆ ಮತ್ತೆ ಕೆಳಗೆ ಬೀಳಲು ಹೋದಾಗ ಪೂಜಾರಿ ಅವನನ್ನು ಹಿಡಿದುಕೊಂಡ. ಗೌಡ್ರೆ, ಇವತ್ತಿಗೆ ಸಾಕು, ಬನ್ನಿ ಎಂದು ಅವನನ್ನು ಸಂಭಾಳಿಸಿ ಪೂಜಾರಿ ಗೌಡನನ್ನು ಅವನ ಮನೆಗೆ ತಲುಪಿಸಿ ತಾನು ತನ್ನ ಮನೆಗೆ ಹೋದ. ಬತ್ತದ ಕೆರೆ, ದೊಡ್ಡ ಕೆರೆ, ಅದರಲ್ಲಿರುವ 2 ಕಲ್ಯಾಣಿಗಳು, ಹಾಗೆ ಅವಕ್ಕೆ ಚಿನ್ನದ ಬಾಗಿಲು. ಅದನ್ನು ಕಾಯಲು 150 ಅಡಿಯ ಘಟಸರ್ಪ ಇರುವಾಗ ಕೆರೆಯ ನೀರನ್ನು ಹೇಗೆ ಖಾಲಿ ಮಾಡಲು ಸಾಧ್ಯ? ಅಷ್ಟಕ್ಕೂ ಅದೊಂದು ಕಥೆಯೋ ಅಥವಾ ನಿಜವಾಗಿಯೂ ಅಲ್ಲಿ ಮಹತ್ವದ್ದು ಏನಾದ್ರೂ ಇದೆಯೋ ಗೊತ್ತಿಲ್ಲ. ಸಮಯ 2 ಗಂಟೆಯಾಗಿತ್ತು. ನರಸಿಂಹಸ್ವಾಮಿಯ ದೇವಸ್ಥಾನದಿಂದ ಹೊರಟ ದೀಪದ ಬೆಳಕಿನಂತಹ ಜ್ಯೋತಿ ಸುರಂಗ ಮಾರ್ಗವಾಗಿ ದೊಡ್ಡ ಕೆರೆಯ ಕಲ್ಯಾಣಿಯನ್ನು ತಲುಪಿತು. ಕ್ಷಣಕಾಲ ಆ ಜ್ಯೋತಿ ಕಲ್ಯಾಣಿಯ ಮುಂದೆ ನಿಂತು ನಂತರ ಕಲ್ಯಾಣಿಯನ್ನು 3 ಸುತ್ತು ಹಾಕಿ ಅಲ್ಲಿಂದ ಮರೆಯಾಯಿತು. ಧನಂಜಯ ಹಾಗೂ ಅವನ ಭಾವ ಪುಟ್ಟಣ್ಣ ಮಾರನೆಯ ದಿನ ತೋಟದ ಮನೆಯಲ್ಲಿ ಭೇಟಿಯಾದರು. ಬಾಬಾವ, ಆ ಗುಡಿ ಪೂಜಾರಿನೂ ಬರೋಕೆ ಹೇಳಿದ್ದೀನಿ ಎಂದ ಗೌಡ. ಅವನ್ಯಾಕೆ ಈಗ? ಏನಂತಹ ವಿಷಯ ಕೇಳಿದ ಪುಟ್ಟಣ್ಣ. ನಿನಗೆ ಗೊತ್ತಲ್ವ ಬಾವಾ, ಆ ಕಲ್ಯಾಣಿ ಬಗ್ಗೆನೇ ನನ್ ಯೋಚನೆ. ಕೆರೆ ನೀರನ್ನ ಖಾಲಿ ಮಾಡೋಕೆ ಖಂಡಿತ ಆಗಲ್ಲ. ಮತ್ತೊಂದು ಕೆರೆಯನ್ನು ಕಟ್ಟಿಸಿ ಇಲ್ಲಿರುವ ನೀರೆಲ್ಲ ಅಲ್ಲಿಗೆ ತುಂಬಿಸುವ ಅಂದುಕೊಂಡ್ರೆ ಅದು ಈ ಜನ್ಮಕ್ಕೆ ಸಾಧ್ಯವಾಗುವ ಕೆಲಸ ಅಲ್ಲ. ಅದಕ್ಕೆ ಇದೆಲ್ಲವನ್ನು ಮಂತ್ರತಂತ್ರಗಳ ಮೂಲಕ ಸಾಧನೆ ಮಾಡಿಕೊಳ್ಳಬೇಕು ಅಂತ ಆ ವಿಶಾಖನ್ನ ಮಂತ್ರಗಾರಿಕೆ ಕಲಿಯೋಕೆ ಸಹಾಯ ಮಾಡಿದೆ ತಾನೆ, ಅವಳಿಂದ ನಿನ್ ಕೆಲಸ ಮಾಡಿಸ್ಕೋಬೇಕು ಅಂತ ಎಂದ ಪುಟ್ಟಣ್ಣ. ಈ ವಿಷಯ ನಿನಗೆ ಹ್ಯಾಂಗ್ ಗೊತ್ತು ಬಾವಾ?
ಆಶ್ಚರ್ಯದಿಂದ ಕೇಳಿದ ಧನಂಜಯ. ಬಾಮೈದ, ನಾನು ಊರಲ್ಲಿ ಸರಿಯಾಗಿ ಇರಲ್ಲ ಅಂದ ಮಾತ್ರಕ್ಕೆ ನನಗೆ ವಿಷಯ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಅವಳನ್ನ ನೀನೇ ಕೊಂದೆ ಅನ್ನೋ ವಿಷಯ ಕೂಡ ನನಗೆ ಗೊತ್ತು. ಅವಳು ನಿನ್ ಕೆಲ್ಸಕ್ಕೆ ತಾನೇ ಸಹಾಯ ಮಾಡೋಕೆ ಒಪ್ಕೊಂಡಿದ್ಲು. ಅವಳನ್ಯಾಕ್ ಕೊಂದೆ? ಕೇಳಿದ ಪುಟ್ಟಣ್ಣ. ಅವಳು ಮೊದಲು ನನ್ ಕೆಲಸ ಮಾಡೋಕೆ ಒಪ್ಕೊಂಡಿದ್ಲು. ಆದ್ರೆ ಮುಂದೆ ಮನಸ್ಸು ಬದಲಾಯಿಸಿ ದೇವರು, ಧರ್ಮ, ಪಾಪ, ಪುಣ್ಯ ಅಂತ ನನಗೆ ಬುದ್ಧಿ ಹೇಳೋಕೆ ಬಂದ್ಲು. ಹೇಳಿದಷ್ಟು ಮಾಡು ಅಂದಿದ್ದಕ್ಕೆ ನಾನು ಕೆಟ್ಟ ಕೆಲಸ ಮಾಡೋಕೆ ಹೊರಟಿರೋ ವಿಷಯನ ಊರಿನ ಜನರೆಲ್ಲ ತಿಳಿಸಿ ನನಗೆ ಈ ಊರಿಂದ ಬಹಿಷ್ಕಾರ ಹಾಕಿಸ್ತೀನಿ ಅಂದ್ಲು. ಆ ಮಾತು ಕೇಳಿದಾಗ ನನಗೆ ಬಂದ ಕೋಪದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳ ಕತ್ತು ಹಿಸುಕಿ ಸಾಯಿಸಿಬಿಟ್ಟೆ ಎಂದ ಗೌಡ. ವಾಮನ ಸ್ವಾಮಿಗಳೇ ಇದ್ರಲ್ಲ, ಮಾತ್ರಗಾರಿಕೆಯಲ್ಲಿ ತುಂಬ ಪ್ರವೀಣರು. ಅವರನ್ನೇ ಕೇಳಿ ನೀನು ಕೆಲಸ ಮಾಡಿಸಿಕೊಳ್ಳಬಹುದಿತ್ತು. ಈ ವಿಶಾಖ ಯಾಕೆ ಬೇಕಿತ್ತು? ಕೇಳಿದ ಪುಟ್ಟಣ್ಣ. ವಾಮನ ಸ್ವಾಮಿಗಳನ್ನೇ ಮೊದಲು ಈ ವಿಷಯವಾಗಿ ಕೇಳಿದೆ. ಆದರೆ ಅವರು ಕ್ಷುದ್ರ ವಿದ್ಯೆಯಲ್ಲಿ ಪ್ರವೀಣರಲ್ಲ, ದಿವ್ಯ ಸಿದ್ಧಿಗಳ ಉಪಾಸಕರು. ಅವರು ಒಂದೇ ಕಡೆ ಹೆಚ್ಚಿನ ದಿನ ಇರುವಂಥವರಲ್ಲ. ಅದರ ಜೊತೆಗೆ ಗಂಡಿಗಿಂತ ಹೆಚ್ಚಾಗಿ ಕ್ಷುದ್ರದೇವ ಹೆಣ್ಣಿಗೆ ಬೇಗ ಒಲಿಯುತ್ತಾನೆ. ಸರಿಯಾದ ಒಬ್ಬ ಹೆಣ್ಣನ್ನ ಈ ಕೆಲಸಕ್ಕೆ ನೇಮಿಸಿಕೊಡು. ಆಕೆ ಕ್ಷುದ್ರದೇವನ ಆರಾಧನೆ ಮಾಡಿ ಅವನನ್ನು ತೃಪ್ತಿಗೊಳಿಸಿ ಒಲಿಸಿಕೊಂಡರೆ ನಿನ್ನ ಆಸೆ ನೆರವೇರುತ್ತದೆ ಎಂದು ಸಲಹೆ ಕೊಟ್ಟಿದ್ದರು. ಆಗಲೇ ಈ ವಿಶಾಖ ನನ್ನ ಕಣ್ಣಿಗೆ ಬಿದ್ದದ್ದು. ಹಿಂದಿನಿಂದಲೂ ತಿಳಿದ ವಿಷಯವೇ ಅಲ್ವಾ ಅವರ ಮನೆ ಮಾಟ ಮಂತ್ರಕ್ಕೆ ಹೆಸರುವಾಸಿ. ಅವರ ಮನೆಯನ್ನ ಮಾಟಗಾರರ ಮನೆಯಂತಲೇ ತಾನೇ ಕರೆಯೋದು. ಅವಳಿಗೂ ಸಹ ಇದರಲ್ಲಿ ಆಸಕ್ತಿ ಇತ್ತು. ಆದರೆ ಬೆಂಬಲ ಇರಲಿಲ್ಲ. ಯಾವುದೋ ದೊಡ್ಡ ಮಾಟವನ್ನು ನಿಷ್ಕ್ರಿಯ ಮಾಡುವಾಗ ಅವರಪ್ಪ ನಂಜ ಸತ್ತು ಹೋದ. ನಂತರ ಆ ವಿಷಯ ಕೇಳಿ ತಾಯಿ ಸಿದ್ಧಿ ಕೂಡ ಸತ್ತಳು. ಕೊನೆಗೆ 18 ವರ್ಷದ ವಿಶಾಖ ಮಾತ್ರ ಉಳಿದಿದ್ದಳು. ಅವಳಿಗೂ ಸಹ ನಂಜಮಾಟ ಮಂತ್ರದ ವಿದ್ಯೆಯನ್ನು ಹೇಳಿಕೊಟ್ಟಿದ್ದ ಎಂದು ಅವಳೇ ನನಗೆ ಹೇಳಿದ್ದಳು. ಅದಕ್ಕೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಅವಳಿಗೆ 100 ಎಕರೆ ಅಡಿಕೆ ತೋಟ ಹಾಗೂ 20 ಎಕರೆ ಗದ್ದೆ ಜೊತೆಗೆ ಪೇಟೆನಲ್ಲಿರುವ ನನ್ನ ಬಂಗಲೆ ಕೂಡ ಕೊಡ್ತೀನಿ, ನನ್ ಕೆಲಸ ಮಾಡಿಕೊಡು ಅಂದೆ. ಅವಳು ಎಲ್ಲ ಆಗುತ್ತೆ ಮಾಡಿಕೊಡ್ತೀನಿ ಅಂದು ಕೊನೆ ಕ್ಷಣದಲ್ಲಿ ಕೈಕೊಟ್ಲು. ಕೊನೆ ಕ್ಷಣ ಅಂದ್ರೆ ಅವಳ ಸಿದ್ಧಿ ಫಲಿಸಿತ. ಕೆರೆ ನೀರನ್ನ ಖಾಲಿ ಮಾಡುವಷ್ಟು ಶಕ್ತಿ ಅವಳಿಗೆ ಬಂದಿತ. ಈ ಪೂಜೆಯೆಲ್ಲ ಹೇಗೆ ಆಯಿತು? ಕುತೂಹಲದಲ್ಲಿ ಕೇಳಿದ ಪುಟ್ಟಣ್ಣ. ಹೌದು, ಎಲ್ಲ ಆಗಿತ್ತು. ಅವಳು ಉಲ್ಟಾ ಹೊಡೆದದ್ದೇ ಅವಳ ಪಾಲಿಗೆ ಮುಳ್ಳಾಯಿತು ಎನ್ನುತ್ತಲೇ ಬಂದ ಪೂಜಾರಿ. ಯಾವ ಪೂಜೆ? ಹೇಗಿತ್ತು ಅವರ ಈ ಕ್ಷುದ್ರ ವಿಧಾನ? ಕಾದು ಓದಿ ಮುಂದಿನ ಭಾಗದಲ್ಲಿ. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.